ಹಲೋ ಗೆಳೆಯರೆ, ನಮಸ್ಕಾರ. ಇವತ್ತಿನ ವಿಶೇಷ ವ್ಲಾಗ್ ಸ್ವಾಗತ. ಇವತ್ತಿನ ವ್ಲಾಗಲ್ಲಿ ನಾನು ನೆಲಮಂಗಲ RTOಗೆ ಹೋಗಿ ನಿಮಗೆ DL ಪ್ರೋಸೆಸ್ ಯಾವ ರೀತಿ ನಡೀತದೆ ಅದನ್ನು ತೋರಿಸೋಣ ಅಂತ ಇದ್ದೆ. ಆದರೆ ಏನಾಯಿತು ಅಂದರೆ ಈ ಒಂದು ವಿಡಿಯೋ ನೋಡಿ ಗೆಳೆಯರೆ. ಇದೇ ಬಂದು ನೆಲಮಂಗಲ RTO. ನಾನು ನಿಮಗೆ DL ಪ್ರೋಸೆಸ್ ತೋರ್ಸೋಕ್ಕೆ ನಾನಿಲ್ಲಿ ಬಂದಿರ್ತೀನಿ. ನೋಡಿ, DL ಟೆಸ್ಟ್ ಕೊಡೋ ಜಾಗ ಇದು. ನೋಡಿ, ಅಲ್ಲಿ ಕಾರ್ನರಲ್ಲಿ ಇನ್ಸ್ಪೆಕ್ಟರ್ ಕೂತ್ಕೊಂಡಿರ್ತಾರೆ. ಇವರೆಲ್ಲ ಬಂದುಬಿಟ್ಟು DL ಟೆಸ್ಟ್ ಕೊಡೋಕ್ಕಿಂತಲೇ ಇವರ ಒಂದು ಸರದಿಗೆ ವೆಯ್ಟ್ ಮಾಡ್ತಿರ್ತಾರೆ. ನೋಡಿ, ನಾನು ಕ್ಯಾಮರಾನ ಹಿಂಗೆ ಹಿಡ್ಕೊಂಡಿರೋತ್ತಿಗೆ ನೋಡಿ ಅಲ್ಲೊಬ್ಬ ವೈಟ್ ಶರ್ಟ್ ಇರೋನು ನನ್ನ ನೋಡ್ತಾನೆ. ನೋಡಿ ನನ್ನನಿಗೆ ಕರೀತಾನೆ. ಕರೆದುಬಿಟ್ಟು ನಾನು ಏನೆಲ್ಲ ರೆಕಾರ್ಡ್ ಮಾಡಿದೆ ಅದನ್ನು ಕ್ಯಾಮರಾ ಇಸ್ಕೊಂಡು ಎಲ್ಲ ಫುಟೇಜ್ನ ಡಿಲೀಟ್ ಮಾಡಾಕ್ತಾನೆ. ಅವನಿಗೆ ಅದು ಯಾಕೆ ಅಷ್ಟು ಇನ್ಸೆಕ್ಯೂರಿಟಿ ಅಂತ ನನಗೆ ಅರ್ಥ ಆಗಿಲ್ಲ, ಬಟ್ ಎಲ್ಲ ಫುಟೇಜಸ್ನ ಡಿಲೀಟ್ ಮಾಡಾಕ್ತ. ಸೊ ನೋಡಿದ್ರಲ್ಲ, ಇದೇನು ಅಂತಂದರೆ ಅವರು ಬಂದು ಈ ಬ್ರೇಕ್ ಇನ್ಸ್ಪೆಕ್ಟರ್ ಜೊತೆ ಇರ್ತಾರೆ, ಅವರ ಅಸಿಸ್ಟೆಂಟ್. ಇವರು ಯಾವ ಅಫಿಷಿಯಲ್ ಅಲ್ಲ, ಏನೂ ಅಲ್ಲ. ಇವರು ಗೊತ್ತಿಲ್ಲ ಅದು ಯಾವ ರೀತಿ ಇವ್ರನ್ನ ಕೆಲಸಕ್ಕೆ ಇಟ್ಕೊಂಡಿದ್ದಾರೆ ಅಂತ. ಇವರೇನು ಅಂತಂದರೆ ಅಲ್ಲಿ ಯಾರೆಲ್ಲ DLಗೆ ಬರ್ತಾರೆ ಅವ್ರನ್ನ ಲೈನಾಗಿ ನಿಲ್ಲಿಸೋದು, ಅವರಿಗೆ ಇವರೇ ಬ್ರೇಕ್ ಇನ್ಸ್ಪೆಕ್ಟರ್ ಥರ ಇವರೇ ಕೈ ಸನ್ನೆಲ್ಲ ಮಾಡಿ ಸಿಗ್ನಲ್ಸಲ್ಲಿ ಹೇಳ್ಕೊಡೋದು. ಸ್ಟಾಪ್ ಸ್ವಲ್ಪ ಸ್ಟ್ರೈಟ್ ಇದೆಲ್ಲ ಮಾಡಿಬಿಡಿ, ಸ್ವಲ್ಪ ಸ್ಟ್ರೈಟಿಂಗ್ ಇದೆ. ಸ್ಟಾಪ್, ಸ್ಲೋ ಡೌನ್, ಓವರ್ಟೇಕ್ ಮಾಡೋದು. ಇನ್ನೊಂದ್ಸತಿ ನೋಡ್ಕೊಳ್ಳಿ, ಇನ್ನೊಂದ್ಸತಿ ನೀವೇ ಮಾಡಿ. ರೈಟ್ ಹ್ಯಾಂಡ್, ರೈಟ್ ಸಿಗ್ನಲ್, ಲೆಫ್ಟ್, ಸ್ಟಾಪ್, ಸ್ಲೋ ಡೌನ್. ಗಾಡಿ ಮುಂದಕ್ಕೆ ಮೂವ್ ಆನ್ ಮಾಡೋಕ್ಕೆ ಪಾಸಿಂಗ್ ಸಿಗ್ನಲ್. ಇಲ್ಲಿ ಬಂದು ಕೇಳಿದಾಗ ಒಬ್ಬೊಬ್ಬರು ಹೇಳಿ ಆ ಥರ ಕೆಲಸನ ಇವ್ರು ಮಾಡೋದಲ್ಲಿ. ಸೊ ನನ್ನ ಒಂದು ಥಿಂಕಿಂಗ್ ಏನಿತ್ತು ಅಂತಂದರೆ ಹೋಗ್ಬಿಟ್ಟು ಬ್ರೇಕ್ ಇನ್ಸ್ಪೆಕ್ಟರ್ ಜೊತೆ ಹೋಗ್ಬಿಟ್ಟು ಒಂದು ಅಲ್ಲಿ ಯಾವ ರೀತಿ ನಡೀತದೆ ಅದನ್ನೆಲ್ಲ ಒಂದು ಕವರ್ ಮಾಡಿಕೊಂಡು, ಆಮೇಲೆ ಬ್ರೇಕ್ ಇನ್ಸ್ಪೆಕ್ಟರ್ ಜೊತೆ ಒಂದು 4-5 ಕ್ವಶನ್ ಕೇಳಿ ಒಂದು ವಿಡಿಯೋ ಮಾಡಿಕೊಂಡು ಪ್ರಾಪರಾಗಿ ನಿಮಗೆ ಕೊಡೋಣ ಅಂತ ನಾನಿದ್ದೆ. ಆದರೆ ಏನಾಯಿತು ಅಂದರೆ ಇವ್ರು ಬಂದು ಆ ಫುಟೇಜಸ್ನ ಎಲ್ಲ ಡಿಲೀಟ್ ಮಾಡಿಬಿಟ್ರು. ಓಕೆನಾ. ಸೊ ನನ್ನ ಜೊತೆ ಇರೋದೇನು ಅಂತಂದರೆ ನಿಮಗೆ ಒಂದು ಫುಟೇಜ್ ಇದೆ, ಏನು ಅಂತಂದರೆ ಡ್ರೈವಿಂಗ್ ಟೆಸ್ಟ್, 2 ವೀಲರ್ ಟೆಸ್ಟ್ ಯಾವ ರೀತಿ ನಡೀತದೆ ಅನ್ನೋದು. ಅದೊಂದು ಫೋನಲ್ಲಿ ಮಾಡ್ಕೊಂಡಿದ್ದಕ್ಕೆ ಆ ಒಂದು ಫುಟೇಜಸ್ ಇದೆ. ಮಿಕ್ಕಿರೋದು ಏನು ಅಂತಂದರೆ ಇನ್ನೊಂದು ಕಾರ್ದು ಟೆಸ್ಟಿಂಗೆಲ್ಲ ನನ್ನ ಕೈಲಿ ಇಲ್ಲ. ಆದರೆ ಅದೇನು ದೊಡ್ಡ ಏನು ರಾಕೆಟ್ ಸೈನ್ಸ್ ಅಲ್ಲ, ಜಸ್ಟ್ ಮೂವ್ ಮಾಡಿದ್ದಾರೆ ಅಷ್ಟೇ. ಅಲ್ಲಿಂದ 1 by 1 ಮೂವ್ ಮಾಡಿಸಿದ್ದಾರೆ ಅಷ್ಟೇ. ಸೊ ಗೆಳೆಯರೆ, ಏನು ಅಂತಂದರೆ ಈಗ ಡ್ರೈವಿಂಗ್ ಟೆಸ್ಟ್ ಯಾವ ರೀತಿ ನಡೀತಿದೆ ಅನ್ನೋದು ನೋಡಿ, ಈ ಪಲ್ಸರ್ ಬೈಕ್ ಇದೆಯಲ್ಲ, ಇಲ್ಲಿಂದ ಮೂವ್ ಮಾಡಿ ಹೋಗಿದ್ದಾನೆ ಆ ರೈಡರು. ನೋಡಿ, ಅಲ್ಲಿ ಯೂಟರ್ನ್ ನೋಡಿತಾನೆ. ಯೂಟರ್ನ್ ನೋಡಿದ್ಬಿಟ್ಟು ಜಸ್ಟ್ ಅಲ್ಲಿಂದ ಲೆಫ್ಟ್ ಮಾಡ್ಕೊಂಡು ಹೋಗ್ತಾನೆ. ಅಷ್ಟೇ ಇರೋದು DL ಟೆಸ್ಟು. RTO ಆಫೀಸರ್ ಏನು ಅಬ್ಸರ್ವ್ ಮಾಡ್ತಿದ್ರು ಅಂದರೆ ನೀವು ಯಾವ ರೀತಿ ಮೂವ್ ಮಾಡ್ತಿದ್ದೀರಾ ಅನ್ನೋದನ್ನ ಮಾತ್ರ ಅವ್ರು ಅಬ್ಸರ್ವ್ ಮಾಡ್ತಿದ್ರು. ಸೊ ನೋಡಿದ್ರೆ ಇವಾಗ ಏನು ಅಂತಂದರೆ ಈ ಒಂದು DL ಮಾಡೋಕ್ಕೆ ಯಾವುದೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನ ನೋಡೋಣ. ಬನ್ನಿ ಸ್ಕ್ರೀನ್ ಮೇಲೆ ಹೋಗೋಣ. ಇವಾಗ ಏನು ಅಂತಂದರೆ ಅರ್ಹತಾ ಮಾನದಂಡಗಳು ಅಂತ ಇಲ್ಲಿದೆ. ಅವಶ್ಯಕತೆ ಇರೋವಂಥದ್ದು ಏನೆಲ್ಲ ಅಂತ. ಏನು ಅಂತಂದರೆ ಮೊದಲೇದಾಗಿ ಏನು ಅಂತಂದರೆ ವಯಸ್ಸುಗಳೇ ನೋಡ್ತಿರ್ಬೋದು. ಗೇರ್ಲೆಸ್ಸು ಅಂದರೆ ನೀವೇನಾದ್ರು ಮೊಪೈಡ್ ಗಾಡಿ ಏನಾದ್ರು ಓಡಿಸ್ತಾ ಇದ್ದೀರಾ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಆ್ಯಕ್ಟಿವ್ ಹೋಂಡಾ ಯಾವುದಕ್ಕೆ ಗೇರ್ ಇರಲ್ವೋ ಆ ಒಂದು ಗಾಡಿಗೆ ನೋಡಿ 16 ವಯಸ್ಸಿನ ಅವಶ್ಯಕತೆ ಇರುತ್ತದೆ. 16 ವಯಸ್ಸಿದ್ರೆ ಅಪ್ಲೈ ಮಾಡ್ಬೋದು. ಆದರೆ ಒಂದು ಕಂಡೀಷನ್ ಇರುತ್ತೆ, ಏನು ಅಂತಂದರೆ ನಿಮ್ಮ ಒಂದು ಪೇರೆಂಟ್ಸ್ನ ಒಪ್ಪಿಗೆ ಬೇಕಾಗಿರುತ್ತೆ. ಹಾಗೆಯೇ ಇನ್ನೊಂದೇನು ಅಂತಂದರೆ ಲಘು ಮೋಟರ್ ವಾಹನ ಮತ್ತು ದ್ವಿಚಕ್ರ ವಾಹನ ಅಂದರೆ ಲೈಟ್ ಮೋಟರ್ ವೆಹಿಕಲ್ ಪ್ಲಸ್ಸು 2 ವೀಲರ್ ಓಡಿಸ್ಬೇಕು ಅಂದರೆ 18 ವರ್ಷ ಆಗಿರಬೇಕಾಗಿರುತ್ತೆ. ಆಮೇಲೆ ಇನ್ನೊಂದು ನೀವು ಕಮರ್ಷಿಯಲ್ ಗಾಡಿ ಓಡಿಸ್ಬೇಕು ಅಂದರೆ ನೋಡಿಗಳೇ 20 ಇಯರ್ಸ್ ಆಗಿರಬೇಕಾಗಿರುತ್ತೆ, ಅಂದರೆ ಬ್ಯಾಡ್ಜ್ ಮಾಡಿಸ್ಕೊಳ್ಳೋಕ್ಕೆ. ಏನೆಲ್ಲ ಶೈಕ್ಷಣಿಕ ಅರ್ಹತೆ ಅಂದರೆ ಏನೆಲ್ಲ ನಿಮಗೆ ಕ್ವಾಲಿಫಿಕೇಷನ್ ಇರಬೇಕು, ಎಜುಕೇಷನಲ್ ಕ್ವಾಲಿಫಿಕೇಷನ್ಸ್ ಏನೆಲ್ಲ ಬೇಕು ಅಂದರೆ ರೀತಿಯ ಶಿಕ್ಷಣದ ಅವಶ್ಯಕತೆ ಇರಲ್ಲ. ನಿಮಗೇನು ಅಂತಂದರೆ ಒಂದು ಸಿವಿಕ್ ಸೆನ್ಸ್ ಇದ್ದರೆ ಸಾಕು, ಡ್ರೈವಿಂಗ್ ಬಗ್ಗೆ ಒಂದು ಕಾಮನ್ ಸೆನ್ಸ್ ಪ್ಲಸ್ ಸಿವಿಕ್ ಸೆನ್ಸ್ ಇದ್ದರೆ ಸಾಕು. ಅಲ್ಲಿರೋ ಒಂದು ಟೆಸ್ಟ್ನೆಲ್ಲ ನೀವು ಪಾಸ್ ಮಾಡಿದ್ರೆ ಆಯಿತು ಅಷ್ಟೇ. ಆಮೇಲೆ ಫಿಟ್ನೆಸ್ ಏನೆಲ್ಲ ಇರಬೇಕು, ಬಾಡಿ ಫಿಟ್ನೆಸ್ನು ಏನು ಅಂತಂದರೆ 50 ಇಯರ್ಸ್ ಮೇಲೆ ಇರೋರು ಅಂದರೆ 51, 52, 53 ವಯಸ್ಸಾದವರು ಏನು ಅಂತಂದರೆ ಡಾಕ್ಟರಿಂದ ಒಂದು ಸರ್ಟಿಫಿಕೇಟ್ ತೊಗೋಬೇಕಾಗಿರುತ್ತೆ. ಏನು ಅಂತಂದರೆ ಫಿಟ್ ಇದ್ದೀವಿ ನಾವು, ನಮಗೆ ಕೈಕಾಲೆಲ್ಲ ಕರೆಕ್ಟಾಗಿ ವರ್ಕ್ ಆಗ್ತಿದೆ, ಪ್ಲಸ್ ನಮಗೆ ವಿಸಿಬಿಲಿಟಿ ಕರೆಕ್ಟಾಗಿದೆ ಅನ್ನೋದಕ್ಕೆ ಒಂದು ಸರ್ಟಿಫಿಕೇಟ್ ತೊಗೋಬೇಕಾಗಿರುತ್ತೆ. ಸೊ ಇನ್ನೊಂದು ಏನು ಅಂತಂದರೆ ಅದು ಇಷ್ಟ ಆದಮೇಲೆ ಇನ್ನು ನೆಕ್ಸ್ಟ್ ಸ್ಟೆಪ್ ಏನು ಅಂತಂದರೆ ನೋಡಿ, ಸೆಕೆಂಡ್ ಹಂತ ಏನು ಅಂತಂದರೆ ಪರಿವಾಹನ್ ವೆಬ್ಸೈಟಲ್ಲಿ ನೀವೇನು ಅಂತಂದರೆ ಅಪ್ಲಿಕೇಶನ್ ಹಾಕಬೇಕಾಗಿರುತ್ತೆ. ಏನು ಅಂತಂದರೆ ಪರಿವಾಹನ್ ಬಂದುಬಿಟ್ಟು ಆಲ್ ಓವರ್ ಇಂಡಿಯಾಕ್ಕೆ ಒಂದೇ ವೆಬ್ಸೈಟ್ ಆಗಿರುತ್ತೆ. ಆದರೆ ಅದು ಏನು ಅಂತಂದರೆ ನೀವು ಅಪ್ಲಿಕೇಶನ್ ಹಾಕಿದ್ಮೇಲೆ ಬೇರೆ ಸ್ಟೇಟ್ದು ಅಪ್ಲಿಕೇಶನ್ ಆ ಸ್ಟೇಟ್ಗೆ ಅನ್ವಯವಾಗಿ ಅದು ಏನು ಅಂತಾರೆ ಡಿವೈಡ್ ಮಾಡ್ಕೊಳ್ಳುತ್ತೆ. ಫಸ್ಟ್ ಟೈಮ್ ಏನಾದರೂ ನೀವು ಅಪ್ಲಿಕೇಶನ್ ಹಾಕ್ತಾ ಇದ್ದೀರಾ ಅಂದರೆ ನೀವು ಫಸ್ಟ್ ಏನು ಅಂತಂದರೆ ಲರ್ನರ್ ಲೈಸೆನ್ಸ್ಗೆ ನೀವು ಅಪ್ಲಿಕೇಶನ್ ಹಾಕಬೇಕಾಗಿರುತ್ತೆ.
ಸೊ ನೀವು ಡೈರೆಕ್ಟಾಗಿ ಡ್ರೈವಿಂಗ್ ಲೈಸೆನ್ಸ್ಗೆ ನೀವು ಕೊಡಕ್ಕೆ ಬರಲ್ಲ. ಆ ಲರ್ನಿಂಗ್ ಲೈಸೆನ್ಸ್ ತಗೊಂಡಾದ್ಮೇಲೆ ಅದೊಂದು 20-30 ಡೇಸ್ ಒಂದು ಪೀರಿಯಡ್ ಇರುತ್ತೆ. ಆ ಅವಧಿಲಿ ನೀವು ಡ್ರೈವಿಂಗ್ ಕಲಿತು ಆಮೇಲೆ ನೀವು ಡ್ರೈವಿಂಗ್ ಲೈಸೆನ್ಸ್ದು ಟೆಸ್ಟ್ ಕೊಡಬೇಕಾಗಿರುತ್ತೆ. ಇನ್ ಕೇಸ್ ನಿಮ್ಮ ಜೊತೆ ಲರ್ನಿಂಗ್ ಲೈಸೆನ್ಸ್ ಇದೆ ಅಂದರೆ ಆ ಒಂದು ಪೋರ್ಟಲ್ನಲ್ಲಿ ನೀವೇನು ಅಂತಂದರೆ ಡ್ರೈವಿಂಗ್ ಲೈಸೆನ್ಸ್ನ ಕ್ಲಿಕ್ ಮಾಡಿ ಆಯ್ಕೆ ಮಾಡ್ಕೋಬಹುದು. ಹಾಗೆ ಗೆಳೆಯರೆ, ನೀವಿಲ್ಲಿ ನೋಡ್ತಿರ್ಬೋದು ಏನು ಅಂತಂದರೆ ಅಪ್ಲಿಕೇಶನ್ ಫೀಸ್ ಈ ರೀತಿ ಇರುತ್ತೆ ಈ ಒಂದು ವೆಬ್ಸೈಟ್. ಆಮೇಲೆ ಇನ್ನೊಂದು ಏನು ಅಂತಂದರೆ ನೆಕ್ಸ್ಟ್ ಬರೋದು ಡಾಕ್ಯುಮೆಂಟ್ ಅಪ್ಲೋಡ್. ಇಲ್ಲಿ ನೋಡ್ತಿರ್ಬೋದು ಏನು ಅಂತಂದರೆ ಡಾಕ್ಯುಮೆಂಟ್ ಅಪ್ಲೋಡ್ಗೆ ಏನು ಅಂತಂದರೆ ಫಸ್ಟ್ ಒನ್ ಏನು ಅಂತಂದರೆ ನಿಮ್ಮೊಂದು ಬರ್ತ್ ಸರ್ಟಿಫಿಕೇಟ್ ಇರಬೇಕು, ಆಮೇಲೆ ಇನ್ನೊಂದು ಆಧಾರ್ ಕಾರ್ಡ್ ಇರಬೇಕು, ಆಮೇಲೆ ವಿಳಾಸ ಏನು ಅಂತಂದರೆ ನಿಮ್ಮ ಒಂದು ಎಲೆಕ್ಟ್ರಿಸಿಟಿ ಬಿಲ್ ಇರ್ಬೋದು, ಇಲ್ಲ ಅಂತಂದರೆ ನಿಮ್ಮ ಒಂದು ರೆಂಟ್ ಎಗ್ರಿಮೆಂಟ್ ಇರ್ಬೋದು, ಇಲ್ಲ ಅಂತಂದರೆ ಪಾಸ್ಪೋರ್ಟ್ ಇದ್ರೂ ಆಗುತ್ತೆ. ಆಮೇಲೆ ಪಾಸ್ಪೋರ್ಟ್ ಸೈಜ್ ಫೋಟೋಸು ಒಂದು 2-3. ಆಮೇಲೆ ಇನ್ ಕೇಸ್ ಏನಾದರೂ 50 ಇಯರ್ಸ್ ಎಬೋವ್ ಇರೋರ್ಗಾದರೆ ನೋಡಿ ವೈದ್ಯಕೀಯ ಪ್ರಮಾಣ ಪತ್ರ ಅಂದರೆ ಮೆಡಿಕಲ್ ಸರ್ಟಿಫಿಕೇಟು ಇಷ್ಟು ಇರಬೇಕಾಗಿರುತ್ತೆ. ಇನ್ ಕೇಸ್ ಜನನ ಪ್ರಮಾಣ ಪತ್ರ ಇಲ್ಲ ಅಂತಂದರೆ ನಿಮ್ಮೊಂದು 10th ಸ್ಟ್ಯಾಂಡರ್ಡ್ದು ಮಾರ್ಕ್ಸ್ ಕಾರ್ಡ್ ಇದ್ರೂ ನಡೆಯುತ್ತೆ, ಅದನ್ನು ಕೂಡ ರೆಫರೆನ್ಸ್ ಆಗಿ ತಗೊಳ್ತಾರೆ. ಆಮೇಲೆ ಇನ್ನೊಂದೇನು ಅಂತಂದರೆ ಇಲ್ಲಿ ನೋಡ್ತಿರ್ಬೋದು ಆ ಒಂದು ಪೋರ್ಟಲಲ್ಲಿ ಏನು ಅಂತಂದರೆ ಲರ್ನಿಂಗ್ ಲೈಸೆನ್ಸ್ ತಗೊಂಡ ನಂತರ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನೋಡಿ ಪೋರ್ಟಲ್ ಹಿಂಗೆ ಇರುತ್ತೆ ನೋಡಿ. ಲರ್ನಿಂಗ್ ಲೈಸೆನ್ಸ್ ನಂಬರ್ ಹಾಕ್ಬಿಟ್ಟು ಡೇಟ್ ಆಫ್ ಬರ್ತ್ ಹಾಕ್ಬಿಟ್ಟು ನೀವು ಅಪ್ಲಿಕೇಶನ್ ಹಾಕಬೇಕಾಗಿರುತ್ತೆ. ಹಾಗೆ ಗೆಳೆಯರೆ, ಇದೆಲ್ಲ ಅಪ್ಲಿಕೇಶನ್ ಹಾಕಾದ್ಮೇಲೆ ಏನು ಅಂತಂದರೆ ನೀವು ನೋಡ್ತಿರ್ಬೋದು ಪರೀಕ್ಷಾ ಸ್ಥಳ. ಸೊ ಪರೀಕ್ಷೆಯ ಸ್ಥಳ ಯಾವ ರೀತಿ ಆಗಿ ಡ್ರೈವಿಂಗ್ ಪರೀಕ್ಷೆಗಾಗಿ ನಿಮ್ಮ ಹತ್ತಿರದ RTO ಕಚೇರಿನ ಆಯ್ಕೆ ಮಾಡಬೇಕು ಅಂತಿರುತ್ತೆ. ಆಮೇಲೆ ಅಲ್ಲಿ ನಿಮಗೆ ಶೆಡ್ಯೂಲ್ ಕೊಡ್ತಾರೆ ಏನು ಅಂತಂದರೆ ಯಾವ ದಿನದಲ್ಲಿ ನಿಮಗೆ ಟೆಸ್ಟಿಂಗ್ ಇರುತ್ತೆ ಅನ್ನೋದು ಶೆಡ್ಯೂಲ್ ಕೊಡ್ತಾರೆ. ಆಮೇಲೆ ನೇಮಕಾತಿ ದೃಢೀಕರಣ. ಸೊ ಇದೆಲ್ಲ ಎಟ್ ಎ ಟೈಮಲ್ಲಿ ಆಗೋಗುತ್ತೆ. ಇದು ಏನು ಅಂತಂದರೆ ನೇಮಕಾತಿ ದೃಢೀಕರಣ ಇದು ಏನು ಅಂತಂದರೆ ಅದೇ ಟೆಸ್ಟಿಂಗ್ ಟೈಮ್ದೆ ಇದು ಆ್ಯಕ್ಚುಲಿ ಇರೋದು. ಆಮೇಲೆ ಶುಲ್ಕ ಪಾವತಿ ಬಂದ್ಬಿಟ್ಟು ನೀವು ಇವಾಗ ಏನು ಅಂತಂದರೆ ತುಂಬಾ ಒಂದು ವೇರಿಯೇಷನ್ಸ್ ಆಗ್ತಾ ಇರುತ್ತೆ. ಶುಲ್ಕ ಎಷ್ಟು ಅಂತ ಡೈರೆಕ್ಟಾಗಿ ಹೇಳಕ್ಕೆ ಬರಲ್ಲ. ಸೊ ಮಂತ್ ಜಾಸ್ತಿನೇ ಆಗ್ತಿದೆ ಇವಾಗ DLದು, ಅಂದರೆ ದೊಡ್ಡ ಫೀಸ್ ಏನಿರಲ್ಲ. ಇಲ್ಲಿ ನೋಡ್ತಿರ್ಬೋದು ಏನು ಅಂತಂದರೆ ಶುಲ್ಕ ಎಷ್ಟಿದೆ ಅಂತ ಇಲ್ಲಿ ನೋಡ್ತಿರ್ಬೋದು. ಶುಲ್ಕ ಬಂದ್ಬಿಟ್ಟು 150 ರುಪೀಸು ಲರ್ನಿಂಗ್ ಲೈಸೆನ್ಸ್ಗೆ ಇರುತ್ತೆ, 50 ರುಪೀಸು LL ಟೆಸ್ಟ್ಗೆ ಇರುತ್ತೆ, 300 ಫಾರ್ ಡ್ರೈವಿಂಗ್ ಸ್ಕಿಲ್ ಟೆಸ್ಟ್ ಇರುತ್ತೆ, 300 ರುಪೀಸ್ ತಗೊಳ್ತಾರೆ, 200 ಫಾರ್ ಇಶ್ಯೂಯಿಂಗ್ ಆಫ್ ಪರ್ಮನೆಂಟ್ DL 200 ರುಪೀಸ್ ಇರುತ್ತೆ, ಪ್ಲಸ್ 200 ಫಾರ್ ರಿನ್ಯೂವಲ್ ಫೀಸ್ ಅಂತ ಇರುತ್ತೆ. ಸೊ ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಲರ್ನಿಂಗ್ ಲೈಸೆನ್ಸು 150, ಲರ್ನಿಂಗ್ ಲೈಸೆನ್ಸ್ ಟೆಸ್ಟ್ 50, ಪರ್ಮನೆಂಟ್ DL 200, ಡ್ರೈವಿಂಗ್ ಟೆಸ್ಟ್ ಸ್ಕಿಲ್ ಟೆಸ್ಟ್ಗೆ 300, ಇಂಟರ್ನ್ಯಾಷನಲ್ ಡ್ರೈವಿಂಗ್ ಲೈಸೆನ್ಸ್ಗೆ 1000, ಅಡಿಷನಲ್ ಅನದರ್ ಕ್ಲಾಸ್ ವೆಹಿಕಲ್ ಅಂದರೆ ಅಡಿಷನಲ್ ಅನದರ್ ಕ್ಲಾಸ್ ಅಂದರೆ ಇನ್ ಕೇಸ್ ನಿಮ್ಮ ಜೊತೆಗೆ 4 ವೀಲರ್ ಇದ್ದರೆ ನಿಮಗೀಗ ಹೆವಿ ಮೋಟರ್ಸ್ ಈಗ 6 ವೀಲ್ದು ನೀವು ತಗೋಬೇಕು ಅಂತಂದರೆ 500 ರೂಪಾಯಿ ಕೊಡಬೇಕು. ರಿನ್ಯೂವಲ್ ಆಫ್ ಡ್ರೈವಿಂಗ್ ಲೈಸೆನ್ಸ್ 200, ಡೂಪ್ಲಿಕೇಟ್ ಡ್ರೈವಿಂಗ್ ಲೈಸೆನ್ಸ್ಗೆ 250 ರುಪೀಸು ಇಷ್ಟು ಚಾರ್ಜ್ ಮಾಡ್ತಾರೆ. ಬಟ್ ಬ್ರೋಕರ್ ಜೊತೆ ಹೋದರೆ ಗೊತ್ತೇ ಇದೆ 5-6 ಸಾವಿರ ರೂಪಾಯಿ ಕಿತ್ಕೊಂಡೆ ಅವ್ರು ಕಳಿಸೋದು. ಆಮೇಲೆ ಏನು ಅಂತಂದರೆ ನೀವು ಡೈರೆಕ್ಟಾಗಿ ವೆಬ್ಸೈಟಲ್ಲಿ ಬೇಕಾದ್ರೆ ನೀವು ಪೇ ಮಾಡ್ಬೋದು. UPI, Paytm ಮತ್ತು ಗೂಗಲ್ ಪೇ ನಿಮ್ಮ ಒಂದು UPI ಅಪ್ಲಿಕೇಶನ್ ಮುಖಾಂತರ ಕೂಡ ನೀವು ಪೇ ಮಾಡ್ಬೋದು. ಆಮೇಲೆ ಲರ್ನಿಂಗ್ ಲೈಸೆನ್ಸ್ ಏನು ಅಂತಂದರೆ ಪರೀಕ್ಷೆಗೆ ಹಾಜರಾಗಬೇಕು. ಇದೇನು ಅಂತಂದರೆ ಮನೆಯಲ್ಲೇ ಕೂತ್ಕೊಂಡು DL ಆಗಲ್ಲ. ನಾನು ಫಸ್ಟ್ ಒಂದು ಕ್ಲಿಪ್ ಹಾಕಿದೆ ಅಲ್ವಾ ನೋಡಿ, ಅಷ್ಟೇ ಮಾಡಿದ್ರೆ ಸಾಕು. ಏನು ಅಂತಾರೆ ತುಂಬ ಒಂದು ಫ್ಲೆಕ್ಸಿಬಲ್ ಇದೆ. ಸೊ ನೀವು ಫ್ರೆಷರ್ಸ್ ಜೊತೆ ಏನು ಸ್ಕಿಲ್ ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ, ನೀವು ಏನು ಅಂತಂದರೆ ನೀಟ್ ಆ್ಯಂಡ್ ಸ್ಮೂತಾಗಿ ಗಾಡಿನ ಓಡಿಸಿದ್ರೆ ಸಾಕು. ಆಮೇಲೆ ಏನು ಅಂತಂದರೆ ಸಾಮಾನ್ಯವಾಗಿ ಆಮೇಲೆ ಈ ಸಿಗ್ನಲ್ಸ್ ಎಲ್ಲ ಆವಾಗಲೇ ನಾನು ತೋರಿಸ್ತೆ ಅಲ್ವಾ ಫಸ್ಟ್ ಫುಟೇಜಲ್ಲಿ, ರೈಟ್ ಹೆಂಗೆ ಹೋಗೋದು ಲೆಫ್ಟ್ ಹೆಂಗೆ ಹೋಗೋದು ಅಂತ ಒಬ್ಬ ತೋರಿಸ್ತಾನಲ್ವ ಮಂಗ್ಯ, ಅವ್ನು ತೋರಿಸ್ದಂಗೆ ಏನು ಅಂತಂದರೆ 60-70% ನೀವು ಅವ್ರು ಕೇಳೋ ಒಂದು ಕ್ವಶನ್ಗೆ ನೀವು ಆನ್ಸರ್ ಮಾಡಿ ಸಾಕು. 100% ಆನ್ಸರ್ ಮಾಡೋ ಅವಶ್ಯಕತೆ ಇರಲ್ಲ. ಆಮೇಲೆ ಏನು ಅಂತಂದರೆ 30 ಡೇಸ್ ನಂತರ LLR ತಗೊಂಡಾದ್ಮೇಲೆ ಚಾಲನಾ ಪರವಾನಗಿ ಅಂದರೆ ಪರ್ಮನೆಂಟ್ DLಗೆ ನೀವು ಅರ್ಜಿ ಹಾಕಬೇಕಾಗಿರುತ್ತೆ. ಆಮೇಲೆ ಲಾಗಿನ್ ಮಾಡಿ ಇಲ್ಲಿ ನೋಡ್ತಿರ್ಬೋದು ಏನು ಅಂತಂದರೆ ಇಲ್ಲಿ ಕೊಡಿದೆ ಚಾಲನಾ ಪರೀಕ್ಷೆಯನ್ನು ಅನ್ವಯಿತ ಪರೀಕ್ಷೆಗೆ ಅನುಗುಣವಾಗಿ ಅನುಸರಿಸಿ ನಿಮ್ಮ ಸಾಮರ್ಥ್ಯ ಸೇರಿದಂತೆ ಚಾಲನಾ ಕೌಶಲ್ಯವನ್ನು RTO ಅಧಿಕಾರಿ ಅದೇ ಹೇಳ್ತಿರೋದು. ಏನು ಅಂತಂದರೆ ನೋಡಿ 2 ವಿಡಿಯೋ ಮಾಡಿದ್ದೀನಿ ನಾನು. ಒಂದೇನು ಅಂತಂದರೆ 8 ನಂಬರಲ್ಲಿ ನೀವು ನಿಮ್ಮ ಒಂದು ಕಾಲನ್ನ ಕೆಳಗಡೆ ಬೈಕ್ನ ತಿರುಗಿಸ್ಕೋಬೇಕಾಗಿರುತ್ತೆ. ಇನ್ನೊಂದ್ರಲ್ಲಿ ಏನು ಅಂತಂದರೆ ಜಸ್ಟ್ ಸ್ಟ್ರೈಟ್ ಹೋಗಪ್ಪ, ಹಂಗೆ ತಿರುಗಿಸ್ಕೊ, ಹಂಗೆ ಲೆಫ್ಟಿಗೆ ಹೋಗ್ಬಿಡು ಅಂತ ಹೇಳ್ತಾರೆ. ಕಾರ್ ಓಡಿಸಂಗಿದ್ರೆ ಅವ್ರು ಏನು ಕೊಡ್ತಾರೆ ಗೊತ್ತಾ, ನೀವು ಮೂವ್ ಮಾಡೋತ್ತಿಗೆ ಎಕ್ಸಲೇಟರ್ ಆಫ್ ಮಾಡೋದೇ ನೀವು ಮೂವ್ ಮಾಡ್ತೀರಾ ಅಂತ ಒಂದೇ ಒಂದು ನೋಡ್ತಾರೆ, ಮತ್ತು ನೀವು ಎಕ್ಸಲೇಟರ್ ಯಾವ ರೀತಿ ಕೊಡ್ತೀರಾ ಅಂತ ಒಂದು ನೋಡ್ತಾರೆ. ಅಷ್ಟೇ ನೋಡೋದು. ಅದು ಬಿಟ್ಕೊಂಡು ಅಷ್ಟು ಒಂದು ಕಷ್ಟ ಇಲ್ಲ. ಏನು ಅಂತಂದರೆ ಕರ್ನಾಟಕದಲ್ಲಿ DL ತಗೊಳ್ಳೋದು. ಅದೇ ನೀವು ಕೇರಳ ಆದರೆ ಇನ್ಸ್ಪೆಕ್ಟರ್ ಬಂದುಬಿಟ್ಟು ನಿಮ್ಮ ಜೊತೆ ಕೂತ್ಕೊಳ್ತಾನೆ, ನೀವು ಓಡಿಸು ಹೆಂಗೆ ಅಂತ. ಅದು ಇನ್ನೂ ಸ್ವಲ್ಪ ಕಷ್ಟ ಇರುತ್ತೆ. ಬಟ್ ಕರ್ನಾಟಕದಲ್ಲಿ ತುಂಬ ಒಂದು ಸಿಮಿಲರ್ ಇದೆ. ಮೇಯ್ನಾಗಿ ಮಾಡಬೇಕಾಗಿರೋದು ನೀವೇನು ಅಂತಂದರೆ ನೀವು ಪ್ರಾಕ್ಟೀಸ್ ಮಾಡಬೇಕು. ಮನೇಲೇ ಕೂತ್ಕೊಂಡು ಯಾವ ರೀತಿ ಗಾಡಿನ ಮೂವ್ ಮಾಡೋದು, ಸುಮ್ಮನೆ ಮೂವ್ ಮಾಡಬೇಕು. ಅಟ್ಲೀಸ್ಟ್ ಗಾಡೀಲಿ ಒಂದು 2-3 ಲೀಟರ್ ಡೀಸೆಲ್ನ ಸುಮ್ಮನೆ ಖರ್ಚು ಮಾಡಬೇಕು. ಆವಾಗ ನೋಡಿ ನಿಮಗೆ ಇದು ಇಷ್ಟು ಭಯ ಬರಲ್ಲ. ಬರೀ ಅಲ್ಲಿಂದ ಅಲ್ಲಿಗೆ ನೀವು ಕಲ್ತ್ಬಿಟ್ಟು ಓಡಿಸಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತು ಇನ್ನೊಂದೇನು ಅಂತಂದರೆ ನೀವು ಕಲ್ತ ಗಾಡಿನೇ ನೀವು DL ಟೆಸ್ಟ್ ಕೊಡೋಕ್ಕೆ ತಗೊಂಡೋಗಿ. ನೀವು ಬೇರೆಯವ್ರ ಗಾಡಿನ ಕೊಟ್ಟರೆ ಪಕ್ಕ ಅಜೀಬಾಗೋದಂತೂ ಪಕ್ಕನೇ. ಯಾಕೆಂತಂದರೆ ಒಂದೊಂದು ಗಾಡಿಗಳು ಒಂದೊಂದು ಥರ ಇರ್ತದೆ. ನೀವು ಡೈರೆಕ್ಟಾಗಿ ಬೇರೆಯವ್ರ ಗಾಡಿ ಬ್ರೋಕರ್ದು ಗಾಡಿನ ತಗೊಂಡೋಗಿ ಕೂತ್ರೆ ಇದೆಯಲ್ಲ, ಬ್ರೋಕರ್ ಗಾಡಿನ ಸರ್ವಿಸ್ ಮಾಡೋದು ಎಷ್ಟೋ ದಿನ ಆಗಿರುತ್ತೆ.
ಆ ಗಾಡೀಲೋ ಕೂತ್ರೆ ನಿಮಗೆ ಏನೂ ಗೊತ್ತೇ ಆಗೋದಿಲ್ಲ, ನೀವು ಫೇಲ್ ಆಗಿಬಿಡ್ತೀರಾ. ಬಟ್ ನಿಮ್ಮ ಒಂದು ಸ್ವಂತ ಗಾಡಿ ಇಲ್ಲಾಂದರೆ ನಿಮ್ಮ ಒಂದು ಕಸಿನ್ಸ್ದು ಇಲ್ಲ ನಿಮ್ಮ ಒಂದು ಅಣ್ಣ ತಮ್ಮದಿರ ಗಾಡಿ ತೊಗೊಂಡೋದ್ರೆ ತುಂಬಾ ಒಳ್ಳೆಯದು. ನಿಮ್ಮ ಸ್ವಂತ ಗಾಡಿ ಇದ್ರೇ ಅಡ್ವಾಂಟೇಜ್. ಆಮೇಲೆ ಇನ್ನೊಂದೇನು ಅಂತಂದರೆ ಆನ್ಲೈನ್ ಅಪ್ಲಿಕೇಶನ್ ಮುಖಾಂತರ. ಆಮೇಲೆ ಇನ್ನೊಂದೇನು ಅಂತಂದರೆ ಕೊನೆಯದಾಗಿ ಡಿಜಿಟಲ್ ಪರವಾನಿಗೆ ಒಂದು ತಗೋಬೇಕಾಗಿರುತ್ತೆ. ಡಿಜಿಟಲ್ ಪರವಾನಿಗೆ ನೀವು ಇಷ್ಟೆಲ್ಲ ಕೊಟ್ಟಾದ್ಮೇಲೆ ಅದು ಆಟೋಮೆಟಿಕ್ಕಾಗಿ ಅದು ಅಪೇರ್ ಆಗುತ್ತೆ, ನೀವು ಡೌನ್ಲೋಡ್ ಮಾಡ್ಕೋಬೋದು. ಇನ್ನೊಂದೇನು ಅಂತಂದರೆ ನಿಮ್ಮ ಒಂದು DL ಬಂದುಬಿಟ್ಟು ಪೋಸ್ಟಲ್ ಲೆಟ್ರಲ್ಲಿ ನಿಮ್ಮ ಒಂದು ಮನೆಗೆ ತಲುಪುತ್ತೆ. ನೋಡಿದ್ರಲ್ಲ, ಇದಿಷ್ಟು ಬಂದು DLಗೆ ಬೇಕಾಗಿರೋ ಡಾಕ್ಯುಮೆಂಟ್ಸು ಪ್ಲಸ್ DL ಯಾವ ರೀತಿ ಟೆಸ್ಟ್ ಇರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ. ಇನ್ನೂ ಚೆನ್ನಾಗಿ ಡೀಟೇಲಾಗಿ ಕೊಡೋಣ ಅಂತಿದೆ, ಬಟ್ ಪ್ಲ್ಯಾನ್ ಎಲ್ಲ ಹಾಳಾಗೋಯ್ತು. DL ಮಾಡಬೇಕಾಗಿರೋರು ಏನು ಅಂತಂದರೆ ತುಂಬ ಹೆದರ್ಕೋಬೇಡಿ, ಟೆಸ್ಟ್ ಆ ರೀತಿ ಇರುತ್ತೆ ಈ ರೀತಿ ಇರುತ್ತೆ ಏನಲ್ಲ. ಚೆನ್ನಾಗಿ ಡ್ರೈವಿಂಗ್ ಮಾಡೋದನ್ನು ಕಲೀರಿ, ಮತ್ತು ಏನು ಅಂತಂದರೆ ನೀಟ್ ಆ್ಯಂಡ್ ಕ್ಲಿಯರಾಗಿ ನೀವು ಮೂವ್ ಮಾಡೋದನ್ನು ಕಲೀರಿ, ಓಕೆನಾ. ಜಾಸ್ತಿ ಪ್ರಾಕ್ಟೀಸ್ ಮಾಡಿ, ನೀವು ಒಂದು ಕಲಿತಿರೋ ವೆಹಿಕಲಲ್ಲಿ ಜಾಸ್ತಿ ಪ್ರಾಕ್ಟೀಸ್ ಮಾಡಿ. ಇನ್ ಕೇಸ್ ನೀವು ಡ್ರೈವಿಂಗ್ ಸ್ಕೂಲಲ್ಲಿ ಕಲಿತಾ ಇದ್ದೀರಾ ಅಂದರೆ. ಹಾಗೆ ಗೆಳೆಯರೆ, ಏನು ಅಂತಂದರೆ ಇನ್ನೊಂದು ವಿಡಿಯೋ ಇದೆ ನೋಡಿ, ಕೊನೆಗೆ ಪಾಪಪ್ ಆಗುತ್ತೆ. ಅದರಲ್ಲಿ ಏನು ಅಂತಂದರೆ ಬೈಕಲ್ಲಿ ನಾವು ಈಗ ನೋಡಿ ಟ್ರ್ಯಾಕಲ್ಲಿ ಯಾವ ರೀತಿ ಬೈಕ್ ಓಡಿಸೋದು, ಅಂದರೆ ಡ್ರೈವಿಂಗ್ ಟೆಸ್ಟು ಟ್ರ್ಯಾಕಲ್ಲಿ ಯಾವ ರೀತಿ ಬೈಕ್ ಓಡಿಸೋದು, ಯಾವ ರೀತಿ ನೀವು ಇರಬೇಕು, ಯಾವ ರೀತಿ ಗಾಡಿನ ಹ್ಯಾಂಡಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳಿದ್ದೀನಿ ನೋಡಿ. ಕೊನೆಯದಾಗಿ ಆ ಒಂದು ವಿಡಿಯೋ ಪಾಪಪ್ ಆಗುತ್ತೆ, ಖಂಡಿತವಾಗ್ಲೂ ಆ ಒಂದು ವಿಡಿಯೋ ಕಂಪ್ಲೀಟಾಗಿ ನೋಡಿ. ನೀವು ಇನ್ನಷ್ಟು ಜಾಸ್ತಿ ನೀವು ಟೆಸ್ಟ್ ತೊಗೊಳ್ಳಿ, ಇನ್ನೂ ಟೆಸ್ಟ್ ಲೆಸನ್ಸ್ ತಗೊಂಡು ಚೆನ್ನಾಗಿ ಓಡ್ಸೋಕ್ಕೆ ಕಲೀರಿ. ಹಾಗೆಯೇ ಕೇರ್ಫುಲ್ಲಾಗಿ ಡ್ರೈವ್ ಮಾಡಿ ಅಂತ ಹೇಳ್ತಾ, ಇನ್ನಷ್ಟು ವೀಡಿಯೋಗಾಗಿ ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗೋಣ ಗೆಳೆಯರೆ. ಥ್ಯಾಂಕ್ ಯು ಗೆಳೆಯರೆ, ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ.